ಹಾಯ್. ಇವತ್ತು ಕೂಡ ಒಂದಿಷ್ಟು ಪ್ಲ್ಯಾನ್ ಮಾಡಿದೆ. ಸೊ ಏನಂದರೆ ಸ್ಕ್ರಿಪ್ಟನ್ನು ರೆಡಿ ಮಾಡುವಂಥದ್ದು. ಸೊ ವಿಡಿಯೋನ ಹೇಗೆ ಮಾಡಬೇಕಂತ ವೆಹಿಕಲ್ ಮೂಮೆಂಟ್ ಇದ್ದಾಗ ಹೇಗೆ ಇದು ಮಾಡಬೇಕು, ಆಮೇಲೆ ಯಾವುದೊಂದು ಟೂರಿಸ್ಟ್ ಸ್ಪಾಟಿಗೆ ಹೋದಾಗ ಹೇಗೆ ಮಾಡಬೇಕು ಅದನ್ನೆಲ್ಲ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇನ್ನೂ ಒಂದಿಷ್ಟು ಮಾಡಬೇಕು. ಏನಕ್ಕಂದರೆ ಇಷ್ಟೆಲ್ಲ ನಾವು ಸ್ಪೆಂಡ್ ಮಾಡಿಬಿಟ್ಟು ನಾವು ಕ್ಲೀನಾಗಿ ಅದು ಪ್ರೊಫೆಷ್ನಲ್ ಥರ ಮಾಡಿಲ್ಲ ಅಂದರೆ ಸೊ ಅದು ವೇಸ್ಟ್ ಆಗುತ್ತಲ್ವ. ಸೊ ಇದೊಂದು ಪ್ಲ್ಯಾನ್ ಮಾಡಿದ್ದೀನಿ. ಶೇರ್ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗ್ತಾ ಇದೆ. ಸೊ ನೋಡೋಣ, ಇನ್ನೊಂದಷ್ಟು ದಿನ ವೇಟ್ ಮಾಡಿದರೆ ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಟ್ರೇಡು. ಸೊ ಒನ್ಸು ಟ್ರೇಡ್ ಸ್ಟಾರ್ಟ್ ಮಾಡಿದ್ಮೇಲೆ ರೆಗ್ಯುಲರ್ ಇನ್ಕಮ್ ಮಾಡ್ಕೋಬೋದು ಒಂದು ಸಲ ಸ್ಟೇಬಲ್ ಆದಮೇಲೆ. ಸೊ ಆಮೇಲೆ ನಾಳೆ ನೈಟು ನಾನು ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ. ನಮ್ಮೂರಲ್ಲೊಂದು ಜಾತ್ರೆ ಇದೆ, ಗಣೇಶ್ಪಲ್ ಅಂತ ಅದು ಪ್ಲೇಸು. ಸೊ ಇಲ್ಲಿ ಪ್ರತಿ ವರ್ಷವೂ ಕೂಡ ಜನವರಿ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಜಾತ್ರೆ ಆಗುತ್ತೆ. ಸರೌಂಡಿಂಗ್ ವಿಲೇಜ್ ಪೀಪಲ್ ಎಲ್ಲ ಅಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ತಾರೆ. ಸೊ ತುಂಬ ಕ್ರೌಡ್ ಆಗುತ್ತೆ. ಆಲ್ಮೋಸ್ಟ್ ಮಿನಿಮಮ್ ಅಂದರೆ ಒಂದು 50,000 to 1 lakh ಆಗ್ಬೋದೇನೋ. ಅಂದರೆ ಕೌಂಟ್ ಥರ ಏನೂ ಇರೋಲ್ಲ, ಅಂದರೆ ಬರ್ತಾರೆ ಹೋಗ್ತಾರೆ ಆ ಥರ ಆಗುತ್ತೆ ಇರುತ್ತಲ್ವ. ಸೊ ತುಂಬ ಶಾಪ್ಸ್ಗಳು ಅದು ಇದು ಬರುತ್ತೆ. ರಾತ್ರಿ ಯಕ್ಷಗಾನ ಇರುತ್ತೆ. ಸೊ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆಮೇಲೆ ಅಲ್ಲೇ ನಿಯರ್ ಬೈ ಒಂದು ವಾಟರ್ ಫಾಲ್ಸ್ ಕೂಡ ಇದೆ. ಬಟ್ ಅಲ್ಲಿ ಸ್ವಲ್ಪ ರಿಸ್ಕು ಕೂಡ ಇದೆ. ಸುಮಾರಷ್ಟು ಡೆತ್ ಕೂಡ ಆಗಿದೆ. ಸೊ ಯಾರು ಹೋದರೆ ಸ್ವಲ್ಪ ಹುಷಾರಾಗಿ ಹೋಗಿ. ಸೊ ನೋಡೋಣ, ನಾಳೆ ನನ್ನ ಶನಿವಾರ ಇರೋದು ಇದು ಜಾತ್ರೆ. ಶನಿವಾರ ಮತ್ತು ರವಿವಾರ 2 ದಿನ ಇರುತ್ತೆ. ಸೊ ನಾನು ಒಂದು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಒಂದಿಷ್ಟು ಎಷ್ಟಾಗುತ್ತೋ ಅಷ್ಟು. ನಿನ್ನೆ ಒಂದಿಷ್ಟು ವಿಡಿಯೋ ನೋಡಿದೆ ನಾನು, ಸ್ಪಾನ್ಸರ್ಶಿಪ್ ಬಗ್ಗೆನೇ, ಹೇಗೆ ಸ್ಪಾನ್ಸರ್ಶಿಪ್ ತೊಗೋಬೋದು ನಾವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಾನು ತಿಳಿದಿರೋ ಮಟ್ಟಿಗೆ ಅಲ್ಲಿ ಸಬ್ಸ್ಕ್ರೈಬರ್ ಕೌಂಟ್ ಬಂದುಬಿಟ್ಟು ಮಿನಿಮಮ್ ಅದರೊಂದು 50,000 to 100K ಇರಬೇಕು. ಸೊ ಆವಾಗಲೇ ಅದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನಾವಿದು 5,000 10,000ಗೆಲ್ಲ ಸ್ವಲ್ಪ ಕಷ್ಟನೇ. ಹೇಳಲಿಕ್ಕಾಗಲಿ, ಯಾವುದಾದ್ರು ಸ್ಮಾಲ್ ಬಿಸ್ನೆಸ್ನವ್ರು ಯಾವುದಾದ್ರು ಅಪ್ರೋಚ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಮಾಡ್ಬೋದು. ಇನ್ ಕೇಸ್ ಏನಾದ್ರು ಬಿಗ್ ಬ್ರ್ಯಾಂಡ್ನವರು ಅಪ್ರೋಚ್ ಮಾಡ್ತಾರೆ ಅಂತ ಇದು ಸ್ಪಾನ್ಸರ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಅವ್ರಿಗೇನು ರಿಟರ್ನ್ ಬರುತ್ತೆ ಅಂತ ನೋಡ್ತಾರಲ್ವ. ಸೊ ಅದೊಂದು ಇರುತ್ತೆ. ಸೊ ಆಮೇಲೆ ಇನ್ನೊಂದು ಯಾವುದೊಂದು ಟೈರ್ ಕಂಪ್ನಿದು ಯಾವುದೊಂದು ಸ್ಪಾನ್ಸರ್ಶಿಪ್ ಕೊಡ್ತಾರಂತ ನೋಡಿದೆ. ಅವರಿಗೆ ಇನ್ನೂ ಮೇಲೇನೂ ಕಳಿಸಿಲ್ಲ. ಐ ಥಿಂಕ್ ಅದು ಟೈರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ಫೋಟೋದಲ್ಲಿ ನೋಡಿದ್ರೆ. ಐ ಥಿಂಕ್ ಅದು ಇಂಡಿಯನ್ ಬ್ರ್ಯಾಂಡ್ ಅಲ್ಲ, ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆಯಲ್ಲ ಗೊತ್ತಿಲ್ಲ, ಇನ್ನೂ ಚೆಕ್ ಮಾಡಬೇಕು ಅದನ್ನು. ಬಟ್ ಅವರು ಇಲ್ಲಿ ಸ್ಪಾನ್ಸರ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇದರಲ್ಲೇ ಹಾಕಿದ್ದಾರೆ, ವೆಬ್ಸೈಟಲ್ಲೇ ಹಾಕಿದ್ದಾರೆ. ಸೊ ನಾನು ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಇವಾಗ 1 month ಆಗಿದೆ. ಐ ಥಿಂಕ್ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ಪರವಾಗಿಲ್ಲ ಇವಾಗ ಮೊದಲಿನ ಥರ ಏನಿಲ್ಲ. ಸೊ ಮುಂಚೆಲ್ಲ ನಾನು ವೀಡಿಯೋ ನೋಡ್ಬಿಟ್ಟು ನನಗೆ ನಗು ಬಂದುಬಿಡುತ್ತೆ. ಸೊ ಆ ಥರ ಇತ್ತು. ಬಟ್ ಇವಾಗಲ್ಲ, ಇನ್ನೂ ಸ್ವಲ್ಪ ದಿನ ಹತ್ರ ಒಂದಿಷ್ಟು ಇಂಪ್ರೂವ್ ಆಗ್ಬೋದು. ಸೊ ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ಸಿಗೋಣ ನಾಳೆ. ಬೈ ಬಾಯ್.